ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 10ನೇ ತರಗತಿ ಇಂಗ್ಲಿಷ್ SA1 ಮಿಡ್ ಟರ್ಮ್ ಎಕ್ಸಾಮಿನೇಷನ್ 2025ರ ಪ್ರಶ್ನೆ ಪತ್ರಿಕೆಯ ಫುಲ್ ಕೀ ಆನ್ಸರ್ಸ್ ಈ ವಿಡಿಯೋದಲ್ಲಿ. ವಿದ್ಯಾರ್ಥಿಗಳೇ, ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ತಿಳಿಸಿ ಅಂತ ಹೇಳ್ತಾ, ಇಲ್ಲಿ ಮೊದಲನೇ ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ ಫಸ್ಟ್ ಕ್ವಶನ್ ಟ್ಯಾಗ್ ನೀಡಿರ್ತಾರೆ. ಯು ಹ್ಯಾವ್ ಡನ್ ನಥಿಂಗ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹ್ಯಾವ್ ಯು. ಇಲ್ಲಿ ನಥಿಂಗ್ ಅಂದರೆ ನಾಟ್ ಅಂತಕ್ಕಂಥ ನೆಗೆಟಿವ್ ಅರ್ಥ ಬರುತ್ತೆ, ಅದಕ್ಕೆ ಆಪ್ಷನ್ ಬಿ ಹ್ಯಾವ್ ಯು ಇಸ್ ದಿ ರೈಟ್ ಆನ್ಸರ್. ಇನ್ನು ಸೆಕೆಂಡ್ ಕ್ವಶನ್ಗೆ ಬಂದಾಗ ಇನ್ಫಿನಿಟಿವನ್ನು ನೀಡಲಾಗಿದೆ. ಇಟ್ ಟುಕ್ ಎ ವೀಕ್ ಟು ಅರೇಂಜ್ ಅನದರ್ ಮೀಟಿಂಗ್ ವೆನ್ ಆನ್ಸೆಲ್ಮೋ ಅರೈವ್ಡ್ he repeated his previous preliminary performance. ಇದಕ್ಕೆ ಆಪ್ಷನ್ ಸಿ ಟು ಅರೇಂಜ್. ಇನ್ನು ಥರ್ಡ್ ಕ್ವಶನ್ಗೆ ಬಂದಾಗ ಲ್ಯಾಂಗ್ವೇಜ್ ಫಂಕ್ಷನ್ ಬೆಟರ್ ಕನ್ಸಲ್ಟ್ ಎ ಗುಡ್ ಡಾಕ್ಟರ್. ಇದು ಒಂದು ಸಲಹೆ ನೀಡ್ತಾ ಇರೋದು ಆಪ್ಷನ್ ಡಿ ಗಿವಿಂಗ್ ಸಜೆಷನ್. ಇನ್ನು ಫೋರ್ತ್ ಕ್ವಶನ್ಗೆ ಬಂದಾಗ ಇಫ್ ಕ್ಲಾಸ್ ನೀಡಿದೆ. ಇಫ್ ಯು ಹ್ಯಾಡ್ ಇನ್ಫಾರ್ಮ್ಡ್ ಮೀ ಐ ಡ್ಯಾಶ್ ಬಾಟ್ ಇಟ್. ಆಪ್ಷನ್ ಬಿ ವುಡ್ ಹ್ಯಾವ್. ಇನ್ನು ಸೆಕೆಂಡ್ ಮೇನ್ಗೆ ಡೂ ಆಸ್ ಡೈರೆಕ್ಟೆಡ್ನಲ್ಲಿ ಮೊದಲನೇದು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲಿಬಲ್. ಇಲ್ಲಿ ಅಪಾರ್ಟ್ 2 syllable, ಏಜ್ 1 syllable, ಅಡ್ಮಿನ್ 2 syllable, ಏಬಲ್ 2 syllable. ಇಲ್ಲಿ ಏಜ್ ಇಸ್ ದಿ ಕರೆಕ್ಟ್ ಆನ್ಸರ್. ಇನ್ನು ಸಿಕ್ಸ್ತ್ ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಐ ಹ್ಯಾವ್ ಡ್ಯಾಶ್ 1 rupee ಕಾಯಿನ್ ಆ್ಯನ್ 1 rupee. ನಂತರ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅಂಡರ್ಲೈನ್ ವರ್ಡ್ಗೆ ಇಟ್ ಈಸ್ ಎ ಲವ್ಲಿ ಫ್ಲವರ್. ಲವ್ಲಿ ಫ್ಲವರ್, ಫ್ಲವರ್ನ ಬಗ್ಗೆ ಹೇಳ್ತಾ ಇರೋದ್ರಿಂದ ಇಟ್ ಈಸ್ ಅಡ್ಜೆಕ್ಟಿವ್. ನಂತರ ಕಂಬೈನ್ ದ ಸೆಂಟೆನ್ಸ್ ಯೂಸಿಂಗ್ ಸೋ ದಟ್. Herman is very poor, he cannot pay his school fees. Herman is so poor that he cannot pay his school fees. Innu fill in the blanks with these using suitable linker. Ninth question, dash we practice well, we won't win the trophy. Unless we practice well, we won't win the trophy. Innu fill in the blank with the correct preposition ide. Can you dash write an ink pen nowadays? Can you write with an ink pen nowadays? Innu fill in the blank with appropriate tense form ide. Illi Swami dash be plus sleep when his father came home, was sleeping. Innu change into superlative degree. Anant was faster than any other runner. Anant was the fastest runner. Next, use the word call as a noun in your own sentence. I like calling. Calling is my hobby. I like calling to my friend. ಈ ಉತ್ತರಗಳನ್ನು ಕಾಲಿಂಗನ್ನು ನೌನ್ ಥರ ಬರಬೇಕು. ನೆಕ್ಸ್ಟ್ 14th ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ವಿ ಡಿಡ್ ನಾಟ್ ಈಟ್ ಕಟ್ ಫ್ರೂಟ್ಸ್. ಕಟ್ ಫ್ರೂಟ್ಸ್ ವರ್ ನಾಟ್ ಈಟನ್ ಬೈ ಅಸ್. ಇನ್ನು ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಸ್ವಾಮಿ ಮೂವ್ ಟು ದ ಎಡ್ಜ್ ಆಫ್ ದ ಬೆಂಚ್ ಆ್ಯಂಡ್ ಸ್ಟೇರ್ಡ್ ಇನ್ ಟು ದ ಡ್ಯಾಶ್. ಡಾರ್ಕ್ ಇದೆ, ಡಾರ್ಕ್ನೆಸ್. ನಂತರ ರಿಪೋರ್ಟೆಡ್ ಸ್ಪೀಚು ಟೀಚರ್ ಸ್ಟೂಡೆಂಟ್ಸ್ ಹೌ ಕ್ಯಾನ್ ಯು ಸಾಲ್ವ್ ದಿಸ್ ಸಮ್. ಟೀಚರ್ ಆಸ್ಕ್ಡ್ ದ ಸ್ಟೂಡೆಂಟ್ಸ್ ಹೌ ದೇ ಕುಡ್ ಸಾಲ್ವ್ ದಟ್ ಸಮ್. ಇನ್ನು ಎಡಿಟಿಂಗ್ ಎರರ್ಸ್ಗೆ ಬಂದಾಗ 17th ಕ್ವಶನ್ ಇಲ್ಲಿ ಸ್ವಾಮಿ ಫಾಲೋಯಿಂಗ್ ದ ಹೋಲ್ ಕನ್ವರ್ಸೇಷನ್ ಫ್ರಮ್ ಅಂಡರ್ ದ ಬ್ಲಾಂಕೆಟ್ ಫೆಲ್ಟ್ ಟ್ರೆಮೆಂಡಸ್ ರಿಲೀವ್ ಟು ಹಿಯರ್ ದಟ್ ಹಿಸ್ ಫಾದರ್ ವಾಸ್ ಗಿವಿಂಗ್ ಹಿಮ್ ಅಪ್. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಹೋಲ್ ನೋಡಿ HOLE ಕೊಟ್ಬಿಟ್ಟಿದ್ದಾರೆ, ಅದು WHOLE ಹೋಲ್. ಅಡ್ವರ್ಬಿಯಲ್ ಮಿಸ್ಟೇಕ್ ಅಂದಾಗ ಟ್ರೆಮೆಂಡಸ್ ಅಂತ ಕೊಟ್ಟಿದ್ದಾರೆ, ಅದು ಟ್ರೆಮೆಂಡಸ್ಲಿ ಅಂತ ಚೇಂಜ್ ಆಗಬೇಕು. ನಂತರ 4th ಮೇನ್ 2 ಮಾರ್ಕ್ಸ್ ಕ್ವಶನ್ಗೆ ಬಂದಾಗ ಹೌ ಡಿಡ್ ದ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ರೋಮಾ. ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ಡ್ ಬಲೇಶ್ವರ್ ಟು ಟೇಕ್ ರೋಮಾ ಟು ಹಾಸ್ಪಿಟಲ್. ಹಿ ಗೇವ್ ಹಿಮ್ ಇಸ್ ಫೋನ್ ಟು ಕಾಲ್ ರೋಮಾಸ್ ಬ್ರದರ್. ಹಿ ಟುಕ್ ದೆಮ್ ಟು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಟು ಸೇವ್ ರೋಮಾ. ನಂತರ ವಾಟ್ ಮೇಕ್ಸ್ ಯು ಥಿಂಕ್ ದಟ್ ಡಾನ್ ಆನ್ಸೆಲ್ಮೋ ವಾಸ್ ಮ್ಯಾನ್ ಆಫ್ ಜನರಾಸಿಟಿ. Don Anselmo planted trees in the name of the children born in the village. He did not sell the trees as they belonged to the children of the village. He did not accept extra money. Nantara, Ambedkar had great thirst for books. Justify the statement. Dr. B.R. Ambedkar had an insatiable thirst for books. He bought books by curtailing his daily needs. In New York, he is said to have purchased 2000 old books. At the time of second round table conference in London, he bought so many books that they had to send to India in 32 boxes. Next, 21. How did 14th Amendment of Constitution of USA and Mahatma Phule influence on Ambedkar?
The 14th Amendment to the US Constitution gave freedom to the black Americans. He saw parallel situation for the depressed classes in India. He was greatly influenced by life and work of Mahatma Phule, who was working for women upliftment and for classless society. In 22, how does the poet V.K. Gokak describe the development achieved in our country? India has a rich in culture and heritage. There are rock-cut temples, there are epics on the stones, there are dams and lakes, there are steel mills and shipbuilding yards. Scientists had worked to put India on the page of atomic age. Next, supplementary questions 23. Describe the march led by students. The students had been marching to give notice to the British collector to quit India. It was an unusual march because the students marched in complete silence. There were no slogans, no shouts, just the shuffle of feet, the drip of rain and a low murmur from the watching crowd. Nantara, how had Dolma described her preparedness for the task of scaling Mount Everest? Dicky Dolma prepared herself for the venture of scaling Mount Everest by joining newly opened Mountaineering Institute in Manali. She took up the basic training at the institute and worked with dedication and hard work. Next, why did Patil sub-inspector came to Mohan house? Patil sub-inspector had came there to enquire about the cyclostyling machine and warn about the ride. Mohan mothers believed him. She allowed him to take the cyclostyling machine. Next question on the top of the world in the right hardships and challenges faced by Dicky Dolma. Dicky Dolma was born in a poor family. When she was only 11, she lost her mother and lost her elder brother also. She had experienced hardship of life at an early age. She suffered a lot. How did Swami try to escape from sleeping alone in the office room? Andaga, as Swami's father challenged him to sleep alone in the office room, Swami was filled with fear and he tried to escape from his father. Firstly, he said by changing the subject, elders are going to join in our cricket club. Next, he told that I will sleep in the first of next month, and he appealed his mother and granny to save him. And finally, he said to his father that your office room is so dusty and there may be scorpions. ಈ ಒಂದು ಉತ್ತರವನ್ನು ಬರಿಬೇಕಾಗುತ್ತೆ. And I am the land summary ಇದೆ. I am the land ಅಲ್ಲಿ the poem I am the land is written by Marina D. Bellanguetta. In this poem, earth speaks to the people. People own, buy, sell, dig and fluff the land and also grows fruit, grass, trees. The children dance and play on the land. The soldiers come with guns fighting for the land. People build fences on the land to divide nations, which suffocates like chains the earth in her neck. Mother Earth has an ocean of patience and bears all the cruelty committed by man. Mother Earth mocks at the people's behavior with a tone of self-assertion. We can not put a fence between the two countries. We can put a fence between the two countries, but not around the planet Earth. ಇನ್ನು ಸಿಕ್ಸ್ತ್ ಮೇನ್ ಎಕ್ಸ್ಟ್ರಾಕ್ಟ್ಗೆ ಬಂದಾಗ ಫಸ್ಟ್ ಎಕ್ಸ್ಟ್ರಾಕ್ಟ್ ಬಂದು ಹೀರೋ ಪಾಠದಿಂದ ಇದೆ. ಹಿ ಡಿಡಂಟ್ ಹ್ಯಾವ್ ಎ ವಿಂಕ್ ಆಫ್ ಸ್ಲೀಪ್ ದ ಹೋಲ್ ಆಫ್ ಲಾಸ್ಟ್ ನೈಟ್. ಹೂ ಇಸ್ ದ ಸ್ಪೀಕರ್ ಅಂದಾಗ ಸ್ವಾಮಿಸ್ ಮದರ್. ವೆನ್ ವಾಸ್ ಇಟ್ ಸೆಡ್ ಅಂದಾಗ ವೆನ್ ಫಾದರ್ ಆಸ್ಕ್ಡ್ ವೇರ್ ವಾಸ್ ಸ್ವಾಮಿ ಸ್ಲೀಪಿಂಗ್. ನಂತರ ವೈ ಡು ಯು ಥಿಂಕ್ ಹಿ ಡಿಡ್ ನಾಟ್ ಹ್ಯಾವ್ ಎ ವಿಂಕ್ ಆಫ್ ಸ್ಲೀಪ್ ದ ಪ್ರೀವಿಯಸ್ ನೈಟ್ ಅಂದಾಗ ಲಾಸ್ಟ್ ನೈಟ್ ಹಿ ಸ್ಲೆಪ್ಟ್ ಇನ್ ಆಫೀಸ್ ರೂಮ್ ಆ್ಯಂಡ್ ಕಾಟ್ ದಿ ಬರ್ಗ್ಲರ್. Next, there is a closer place I know of. Who is the speaker? Baleshwar. Whom was it said to? It said to traffic police. Why did the speaker choose closer place? Because Airoli is 10 kilometers away. Nantara, 29th, the trees in that orchard are not mine. Who was the speaker? Don Anselmo. According to the speaker, who did the trees belongs to? Children of the village. When did the speaker make this statement? When Americans complained about children. Shall I sing of rock-cut temples epics in stones? Who is the I referred here? The poet V.K. Gokak. Who is the speaker asking this question to Mother India? Why does the speaker call the temples epics in stones? Epics are the long narrative poems and stories narrating the deeds and the adventure of heroic and legendary figures or the past history of nations. So he called them as epics in stones. ಇದಾದ ನಂತರ ನಿಮಗೆ ಪ್ರೊಫೈಲ್ ರೈಟಿಂಗ್ ಇದೆ. ಪ್ರೊಫೈಲ್ ರೈಟಿಂಗ್ನ ಆನ್ಸರನ್ನು ಇಲ್ಲಿ ನೀಡಿರ್ತೇನೆ. ಹಾಗೆ ಸ್ಟೋರಿ ರೈಟಿಂಗ್ ಆನ್ಸರ್ ಇದೆ.
ಅದೇ ರೀತಿ ಪಿಕ್ಚರ್ ಡಿಸ್ಕ್ರಿಪ್ಷನ್ನ ಆನ್ಸರ್, ಸಮ್ಮರೀಸ್ ಮತ್ತು ಎಸ್ಸೆ ಎಲ್ಲದರ ಆನ್ಸರನ್ನು ಈ ಒಂದು PDF-ನಲ್ಲಿ ನೀಡಿರ್ತೇನೆ ಮೈ ಡಿಯರ್ ಸ್ಟೂಡೆಂಟ್ಸ್. ನೀವು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡೋದಕ್ಕಾಗಿ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲರ್ನ್ ಈಸಿಲಿ ಚಾನಲಲ್ಲಿ ನಿಮಗೆ ಎಲ್ಲ ಕ್ವಶನ್ ಪೇಪರ್ಸ್, ಮಾಡಲ್ ಕ್ವಶನ್ ಪೇಪರ್ಸ್ ವಿತ್ PDFs-ಅನ್ನು ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಂದರೆ ವಿಡಿಯೋದ ಹೆಸರಿನ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕ್ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹಾಗೆ ತಪ್ಪದೇ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.